ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು. ಖುಷಿಗೆ ನೀವು ಇಷ್ಟು ಬರ್ತ್ಡೇ ವಿಶಸ್ ಕೊಟ್ಟಿದ್ದೀರಾ. ಅವಳಿಗೆ ಬರ್ತ್ಡೇ ವಿಶಸ್ ಎಲ್ಲ ಅವಳಿಗೆ ಕೊಟ್ಟಾಗಿದೆ ಸ್ನೇಹಿತರೆ. ಅವಳು ಕೂಡ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದಾಳೆ. ಆದ್ರೂ ಅವಳು ಇಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ, ಯಾಕಂದ್ರೆ ಅವಳು ಸ್ಕೂಲಿಗೆ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಟೈಮ್ ನೋಡಿ ಸ್ನೇಹಿತರೆ, ಇವಾಗ ಟೈಮ್ ಬಂದು 9:30 ಆಗಿದೆ. ಒಂದ್ ಸ್ವಲ್ಪ ಕೆಲಸಗಳಿದ್ದಾವ್ರಲ್ಲ, ಮನೇಲಿ ಮುಗಿಸ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ ನಾನು. ಇಲ್ಲಿ ನೋಡಿ ನಮ್ ನಿಧಿ ಫುಲ್ ಕುತ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನಮಸ್ಕಾರ ಸ್ನೇಹಿತರೆ ಮಾಡಮ್ಮ ಮಾಡು. ಅವಳಿಗೆ ಪಾಪ ಸ್ನೇಹಿತರೆ ಫುಲ್ ಜ್ವರ ಬಂದ್ಬಿಟ್ಟಿದೆ. ಎಷ್ಟು ಜ್ವರ ಇದೆ ಅಂತ ರಾತ್ರಿ ಎಲ್ಲ ಫುಲ್ ಒದ್ದಾಡ್ಬಿಟ್ಟಿದ್ದಾಳೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಮತ್ತೆ ಅಪಾಯಿಂಟ್ಮೆಂಟ್ ತಗೋ ಮದರ್ ರೋಡ್ ಹಾಸ್ಪಿಟಲ್ ಅಲ್ಲಿ. ನಾವು ಅವಳಿಗೆ ಮದರ್ ರೋಡ್ ಹಾಸ್ಪಿಟಲ್ ತೋರಿಸ್ತೀವಿ ಸ್ನೇಹಿತರೆ. ಇವತ್ತು ಅಕ್ಕಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂತಾ ಇದೀವಿ. ನೋಡ್ಬೇಕು ಏನಾಗುತ್ತೆ. ಇನ್ನೊಂದ್ ಸ್ವಲ್ಪ ನೋಡ್ತೀವಿ. ಜ್ವರ ಅಂದ್ರೆ ಟೆಂಪರೇಚರ್ ಇನ್ನೊಂದ್ ಸ್ವಲ್ಪ ಅವಳದು ಕಮ್ಮಿ ಆಗ್ಲಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಪಾಯಿಂಟ್ಮೆಂಟ್ ತಗೊಂಡ್ಬಿಡು ಪೂಜೆ, ಅದಕ್ಕೂ ತಗೊಂಡ್ ಇಟ್ಕೊಂಡ್ಬಿಡು. ನಾವು ಅವ್ಳು ಕಮ್ಮಿ ಆಗಿಲ್ಲ ಅಂದ್ರೆ ಹೋಗ್ಬಿಡೋಣ. ಕಮ್ಮಿ ಆಯ್ತು ಅಂತಂದ್ರೆ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ಆತರ ಮಾಡ್ಕೊಂಡಾಯ್ತು ಸ್ನೇಹಿತರೆ. ಹೇಗಿದ್ರು ಕೂಡ ಅವಳದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇದೆ. ಬಟ್ ಏನೋ ಅಂತಂದ್ರೆ ಜ್ವರ ಏನಾದ್ರು ಇತ್ತು ಅಂತಂದ್ರೆ ಅದೆಲ್ಲ ಮಾಡೋದಿಲ್ಲ ವ್ಯಾಕ್ಸಿನೇಷನ್ ಏನು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ವ್ಲಾಗ್ ಅಲ್ಲಿ ಏನಾಗ್ತಾರೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಹೌದು, ಅದು ಆ ಬರ್ತ್ಡೇ ಇದಕ್ಕೆ ಹೋಗಿದ್ವಲ್ಲ ಸ್ನೇಹಿತರೆ, ಮಾಲ್ ಅಲ್ಲಿ ಆಟಾಡಿದಾಳೆ. ಇವಳಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ. ಯಾರಿಗೆ ಏನಾಗಿಲ್ಲ, ಇವಳಿಗೆ ಕೆಳಗಡೆ ಕುತ್ಕೊಂಡು ಚೆನ್ನಾಗಿ ಆಡಿದಾಳೆ. ನೀವು ವಿಡಿಯೋ ಅಲ್ಲಿ ನೋಡಿರ್ಬೇಕು. ಆಕ್ಚುಲಿ ವಿಡಿಯೋ ತುಂಬಾ ಸ್ವಲ್ಪ ತೋರಿಸಿದೀನಿ ಸ್ನೇಹಿತರೆ ನಾನು. ಅವಳು ಸಿಕ್ಕಾಪಟ್ಟೆ ಆಟಾಡಿದಾಳೆ ಕೆಳಗಡೆ ಕುತ್ಕೊಂಡ್ಬಿಟ್ಟು. ಹೌದಾ, ಕೆಳಗಡೆ ಕುತ್ಕೊಂಡು ಆಟಾಡಿದ್ಯಾ ನೀನು? ಎಷ್ಟು ಆಟಾಡಿದ್ಯಾ ಪ್ಲೇಯರ್ ಯಾವ್ದಾರ ನೀನು? ವಿಡಿಯೋದಲ್ಲಿ ಎಷ್ಟೊಂದು ಆಟಾಡಿದ್ದಲ್ಲಮ್ಮ ನೀನು. ಅದಕ್ಕೆ ನಿಂಗೆ ಪಾಪ ರಾತ್ರಿ ಎಲ್ಲ ನೋಡಿ ಸ್ನೇಹಿತರೆ ಫುಲ್ ಒದ್ದಾಡ್ಬಿಟ್ಟಿದ್ದಾಳೆ. ಅದಕ್ಕೆ ನೋಡೋಣ. ನಮ್ ಭಾವ ಮಾತಾಡಿದೀವಿ. ನಮ್ ಭಾವನ ಕೂಡ ಡಾಕ್ಟರ್ ಅವರಲ್ವಾ. ಜ್ವರ ಬಂದ್ಬಿಟ್ಟು 2 ದಿನ ಆಯ್ತು. ನಾವು ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಸರಿ ಇಲ್ಲ, ನಂದು ವಾಯ್ಸ್ ಹೋಗಿದೆ. ಎಲ್ರಿಗೂ ಹುಷಾರಿಲ್ಲ ನಮ್ಮ ಮನೇಲಿ. ಯಾರಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ನಮ್ಮಮ್ಮಂಗೂ ಹುಷಾರಿಲ್ಲ. ನಮ್ಮಮ್ಮಗಂತೂ ಫುಲ್ ಜ್ವರ ಕೆಮ್ಮು ಗಿಮ್ಮು ಎಲ್ಲ ಹತ್ಕೊಂಡ್ಬಿಟ್ಟಿತ್ತು. ಕ್ಲೈಮೇಟ್ ಆತರ ಇದೆ ಸ್ನೇಹಿತರೆ, ಏನು ಮಾಡಕ್ ಆಗೋದಿಲ್ಲ. ನಮ್ಗೆಲ್ರಿಗೂ ಹುಷಾರಿಲ್ಲ ಅಂತ ನಾವ್ ಯಾರು ಮಾಸ್ಕ್ ಹಾಕೊಂತ ಇಲ್ಲ. ಅಂದಾಗೆ ನಮ್ಮಮ್ಮ ಮತ್ತೆ ಇವರಮ್ಮ ಅಂದ್ರೆ ನಮ್ಮ ಅತ್ತೆ ಇಬ್ರು ಸೇರ್ಬಿಟ್ಟು ಮೈಸೂರಿಗೆ ಹೋಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮುಂಚೆ ಹೇಳಿದ್ದಾರೆ ನಮ್ಮ ಆಂಟಿ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾಗು ಆಂಟಿಗೆ. ಅವ್ರಿಗೆ ಮಾತಾಡ್ಸ್ಕೊಂಡ್ ಮೈಸೂರಿಗೆ ಹೋಗಿದ್ದಾರೆ. ಇವತ್ತು ಬರ್ತಾ ಇದಾರೆ ಸ್ನೇಹಿತರೆ ವಾಪಸ್ಸು. ಓಡಾಡೋದ್ರಿಂದ ನೆನ್ಪಂತು ಇನ್ನೊಂದ್ ಸ್ವಲ್ಪ ದಿವಸ ನಮ್ದೇನೋ ಇನ್ನೊಂದ್ ಸ್ವಲ್ಪ ದಿವಸ ಮತ್ತೊಂದು ನಮ್ದೇನೋ ಪ್ಲಾನ್ ಇದೆ ಸ್ನೇಹಿತರೆ. ನಮ್ದು ಯಾವಾಗ ಮುಗಿಯುತ್ತೋ ಪ್ಲಾನಿಂಗ್ಗಳು, ಯಾವಾಗ ನಾವು ಓಡಾಡೋದ್ ನಿಲ್ಲಿಸ್ತೀವೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ನೋಡೋಣ, ಮುಂದೆ ಬರ್ತಾ ಹೇಳ್ತೀನಿ. ಇವಾಗಲೇ ಇಷ್ಟು ಬೇಗ ಡಿಸ್ಕಸ್ ಮಾಡಲ್ಲ. ನೀವೇ ಒಂದ್ ಸ್ವಲ್ಪ ಗೆಸ್ ಮಾಡ್ಬಿಡಿ ಇನ್ನೊಂದ್ ಸ್ವಲ್ಪ ದಿವಸ ಏನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಏನಿದೆ ನಾನು ನಿಮ್ಗೆ ತೋರಿಸ್ತೀನಂತೆ. ಇಲ್ಲಿ ನೋಡಿ, ನಮ್ದು ಇನ್ನೊಂದು ಪಾಪು ಬಂತು ನೋಡ್ರಿ. ಇಲ್ಲಿ ಆಲೂ 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 ಬೆಂಗನ್ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಸ್ಪೈಕ್ ಕೊಡ್ತಾ ಇದ್ದಾರೆ. ಯಾರು ಅದಿತ್ತಿನ? ಇವಳು ಡೈನಾಮಿಕ್ ರಾಕಿ ಅವ್ರು ಹೆಂಗ್ ನೋಡ್ತಾಳೆ. ಇದು ಪಕ್ಕಾ ಫಾಲೋವರ್ ಡೈನಾಮಿಕ್ ರಾಕಿದು. ಅವಳು ಹೆಂಗೆ ಗೊತ್ತಾ ಸ್ನೇಹಿತರೆ, ಇದು ಚಾನಲ್ ಇಲ್ಲ ಅಂದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ಇರ್ತಿಲ್ಲ ಅವಳು. ಮೈಂಡ್ ಮಾಡ್ತಾ ಇದೀಯ ನೀನು? ದೊಡ್ಡಪ್ಪ ಮಾತಾಡಿದ್ರೆ ಸಾಕು, ಏನ್ ಮಾಡ್ತಿದ್ದವಳೆಲ್ಲ ಬಿಟ್ಟು ಮಾಡದೇ ಅವ್ರು ದೊಡ್ಡಪ್ಪ ನೋಡಿ ಸ್ಮೈಲ್ ಮಾಡದೇ ಮಾಡಲ್ಲ. ಈಗ ಅಕ್ಕ ನೋಡ್ತಾ ಇದ್ದಾಳೆ, ಹೇಳ್ರಿ ಈಗ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ, ಹಂಗೆ ಸ್ನೇಹಿತರೆ, ಹಿಂಗೆ ಸ್ನೇಹಿತರೆ ಅನ್ಕೊಂಡು ನೋಡ್ರಿ ಟಕ್ ಅಂತ ತಿರ್ಗೇ ಬಿಡ್ಲ. ಅವಳಿಗೆ ನಾನ್ ರೂಮಲ್ಲಿ ಎಂಟ್ರಿ ಆದ್ರೂ ಸಾಕು ಸ್ನೇಹಿತರೆ. ಅವಳಿಗೆ ನೀವು ಅಬ್ಸರ್ವ್ ಮಾಡಿದೀರಾ ನೀವು? ಹಿಂಗೆ ಟಕ್ ಅಂತ ಹಿಂಗೆ ತಿರ್ಬಿಡ್ತಾಳೆ ಒಂದ್ ಕಡೆ ಸ್ನೇಹಿತರೆ. ಅವಳಿಗೆ ನನಗೆ ನೋಡ್ತಿರ್ತಾಳೆ. ನಾನು ಹೋಗೋ ತನಕ ನನಗೆ ನೋಡ್ತಿರ್ತಾಳೆ. ನಾನು ನನಗೆ ನೋಡ್ಬಿಡಮ್ಮ, ಟಿವಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು ಅಂತ ಹೇಳ್ತಿರ್ತೀನಿ ಅವಳಿಗೆ. ಏನ್ ಮಾಡ್ತೈತಮ್ಮ ಬೇಬಿ? ನಮಸ್ಕಾರ ಸ್ನೇಹಿತರೆ ಬೇಬಿ ಏನಮ್ಮ? ಪಾಪ ಅವಳದೊಳಗೆ ನನಗೆ ಆಗಿದೆ, ನೀವೇ ನನಗೆ ಬೇಬಿ ಅನ್ನಿಸ್ತಾ ಇದ್ದೀರಾ ಅಂತ ಅವಳು. ಡೋಲು ಮಟನ್ಗಳು ಇವಳು ಬಂದು ನೋಡ್ರಿ ಈಗ. ನಿಧಿ ಎಷ್ಟು ಚೆನ್ನಾಗಿ ಆಡಿಸ್ತಾಳೆ. ನಿಧಿ ಖುಷಿ ಇಬ್ರು. ಇವಳು ಏನ್ ತಿಳ್ಕೊಂಡ ಗೊತ್ತಾ ಸ್ನೇಹಿತರೆ, ಇವಳು ಪ್ರಕಾರ ಇವಳು ಸಣ್ಣ ಪಾಪ, ಇವಳು ಬಾಳ ದೊಡ್ಡ ಹುಡುಗಿ. ಇವಳಿಗೆ ಹಂಗ ಆಟ ಆಡಿಸ್ತಾಳೆ ಇವಳು. ನಾವು ನೋಡಿ ಬಿದ್ದು ನಗ್ತಿರ್ತೀವಿ ಮನೇಲಿ. ಕೈ ನೋಡ್ತಾಳೆ, ಕೈ ಇಟ್ಕೊಂಡು ಫಿಂಗರ್ಸ್ ನೋಡ್ತಾಳೆ, ಕಾಲ್ ನೋಡ್ತಾಳೆ, ಮುಖ ಮುಟ್ಟಿ ಆಮೇಲೆ ಹಿಂಗೆ ಇದು ಮಲಗಿಸ್ತಾಳೆ. ಚಿಕ್ಕ ಟಾಯ್ ಅನ್ಕೊಂಡ್ಬಿಟ್ಟಾಳೆ ಅವಳಿಗೆ. ಯಾಕೆ ನನಗೂ ಕೆಮ್ಮು ಬರ್ತದೆ, ನನಗೂ ಯಾಕೆ ಜ್ವರ ಬರಂಗ್ ಸ್ಟಾರ್ಟ್ ಆಗಿದೆ. ಒಂದ್ಸಲ ಮನೇಲಿ ಬಂತಂದ್ರೆ ಮುಗೀತು. ಅದು ಕ್ಲೈಮೇಟ್ ಹಿಂಗ ಆಗ್ತದೆ ಸ್ನೇಹಿತರೆ. ಆಕ್ಚುಲಿ ನನಗೂ ಒಳಗಡೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಜ್ವರ. ಆಕ್ಚುಲಿ ಒಳಗಡೆ ಇವಾಗ ಆಚೆ ಕಡೆ ಬಿದ್ದಿರ ಆಗ್ತದೆ ನನ್ನ ಜ್ವರ. ಅಷ್ಟು ಪವರ್ಫುಲ್ ಸ್ನೇಹಿತರೆ, ಅಷ್ಟು ಪವರ್ಫುಲ್ ಡೈನಾಮಿಕ್ ಅಂದ್ರೆ ಏನ್ ತಿಳ್ಕೊಂಡಿದ್ರು, ಅಷ್ಟು ಪವರ್ಫುಲ್. ಇವಳಿಗೆ ಗೊತ್ತಿಲ್ಲ ನಾನು ಹೆಂಡತಿ ಇವಳು ಮಾತು ಏನ್ ಕೇಳ್ತೀರಾ. ನಾನು ಕೆಲಸ ಮಾಡ್ತೀನಿ, ತಿಂಡಿ ನೀವು ಮಾಡ್ಕೊಡ್ರಿ, ನಾನು ಹೊಡ್ತೀನಿ, ನಾನು ಹೋಗ್ಬಿಟ್ಟು ಅಷ್ಟೊಂದು ಕೆಲಸ ಮುಗಿಸ್ಕೊಂಡ್ ಬರ್ತೀವಿ 1 ಅವರಲ್ಲಿ. ನಾನು ಆಚೆ ಕಡೆ ಎಲ್ಲ ತಿಂಡಿ ತಿನ್ಕೊಂಡು ಬರ್ತೀನಿ. ಓಕೆ ಡನ್.
hours later. ಸೊ ನೋಡಿ ಸ್ನೇಹಿತರೆ, ಇವಾಗ ನಾವು ಹಾಸ್ಪಿಟಲ್ಗೆ ಹೊಟ್ಟಿದೀವಿ. ಆಗ್ಲೇ ನಿಮ್ಗೆ ಹೇಳಿದ್ದೆ ನಿಧಿಗೆ ಒಂದ್ ಸ್ವಲ್ಪ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ಪೂಜಾ ಫೋನ್ ಮಾಡಿದ್ಲು ನನಗೆ, ನಿಧಿ ಜ್ವರ ಜಾಸ್ತಿ ಆಗ್ತದೆ ಟೆಂಪರೇಚರ್ ಅಂತ ಅನ್ಕೊಂಡು. ಅದಕ್ಕೆ ನಾನು ಕೆಲ್ಸಕ್ಕೆ ಹೋದವರು ವಾಪಸ್ ಬಂದ್ಬಿಟ್ಟೆ ಮನೆಗೆ. ಬಂದ್ಬಿಟ್ಟು ಇವಾಗ ನಿಧಿಗೆ ಪೂಜಾಗೆ ಇಬ್ರು ಕರ್ಕೊಂಡು ಹೋಗ್ತಾ ಇದೀನಿ ಹಾಸ್ಪಿಟಲ್ಗೆ. ಮದರ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾಳಂತೆ ಪೂಜಾ. ಎಷ್ಟು ಗಂಟೆಗಿದೆ ಪೂಜಾ ಅಪಾಯಿಂಟ್ಮೆಂಟ್? 12:20 12:20 ಅಪಾಯಿಂಟ್ಮೆಂಟ್ ಇದೆ ಅಲ್ವಾ? ಆಗಿದೆ. 12 ಗಂಟೆ ಆಗಿದೆ ಸ್ನೇಹಿತರೆ. ಏನೋ 15 ನಿಮಿಷ ಮುಟ್ಬಿಡ್ತೀವಿ. ನಮಗೆ ಮಕ್ಳಿಗೆ ಏನ್ರ ಹಿಂಗ್ ಆಗ್ಬಿಡ್ತು ಅಂದ್ರೆ ಒಳ್ಳೆ ಟೆನ್ಷನ್ ಆಗ್ಬಿಡುತ್ತೆ. ನಾನ್ ಹೆಂಗ್ ಎದ್ದು ಬಿದ್ದು ಓಡ್ ಬಂದೆ ಅಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಿದೆ ಅವಳಿಗೆ. ವೈರಲ್ ಫೀವರ್ ಇರ್ಬೋದು, ಬಟ್ ಏನ್ ಹೇಳಕ್ ಆಗಲ್ಲ. 3 ದಿನ ಆಯ್ತು ಕಂಟಿನ್ಯೂ 3 ದಿನ ಆಯ್ತು. ನೋಡೋ ಸ್ನೇಹಿತರೆ, ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಏನಂತಾರೆ ನಿಮ್ಗೆ ತೋರಿಸ್ತೀವಿ, ನೀವು ನೋಡ್ಕೊಳ್ಳಿ ಸ್ನೇಹಿತರಾಗಿ. ಇದ್ರ ಮೇಲೆ ಮಲಗಿಸ್ತಾರೆ ಇವಾಗ ನಿಧಿಗೆ. ಮಲಗಿಸಿ ವೆಯ್ಟ್ ಚೆಕ್ ಮಾಡ್ತಾರೆ. ಇದನ್ನ ಮಲ್ಕೋಬೇಕಂದ್ರೆ ಇವಾಗ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇವಳಿಗೆ. ಬಾಯಿ ನೋಡ್ರಿ ಆಲ್ರೆಡಿ ಹಿಂಗೆ ಮಾಡೋಣ. ಈಗ ಗೊತ್ತಾಗ್ಬಿಟ್ಟೈತೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ. ಅಳಕ್ಕೆ ರೆಡಿ. ಬಟ್ ಇವಾಗಿನ ಡಾಕ್ಟರ್ ಇಲ್ಲ, ಇಂಜೆಕ್ಷನ್ ಅಲ್ಲ, ಬಟ್ ಅವಳು ಅಳಕ್ಕೆ ಸ್ಟಾರ್ಟ್ ಅಲ್ಲೋಡಲ್ಲಿ ಮುಖ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ಪ್ರತಾಪ್ ಚಂದ್ರ ಅಂತ ಇದ್ದಾರೆ ಡಾಕ್ಟರು. ಇವ್ರ ಹತ್ರ ತೋರಿಸ್ತೀವಿ ಇವಾಗ. ಈ ಥರದೊಂದು ಪೋಸ್ಟರ್ ನಾವು ಮನೇಲಿ ಹಾಕ್ಸ್ಕೋಬೇಕಲ್ಲ. ಸಪ್ರೇಟ್ ರೂಮ್ ಇದ್ರೆ ಇದೇನಿದು? ಹೆಂಗ್ ಮಾಡುತ್ತಮ್ಮ ಟೈಗರ್? ಹೆಂಗ್ ಮಾಡುತ್ತೆ? ಹೆಂಗ್ ಮಾಡುತ್ತಮ್ಮ ಟೈಗರ್? ಓದ್ ಮಾಡುತ್ತೆ ಟೈಗರ್ ಅದು. ಹೌದಾ? ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ನಿಧಿಗೆ ಹಾಸ್ಪಿಟಲಿಂದ ಕರ್ಕೊಂಡ್ಬಂದ್ವಿ. ಮನೆಗೆ ಹೋಗ್ತಾ ಇದ್ವಿ ಸ್ನೇಹಿತರೆ. ನಾವು ಆಕ್ಚುಲಿ ಫುಲ್ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು ನಿಧಿ ಡಾಕ್ಟರ್ ಹತ್ರ ಹೋದ್ಕೊಳ್ಳೆ. ಬಟ್ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರು, ಟೆಂಪರೇಚರ್ ಒಂದ್ ಸ್ವಲ್ಪ ಹೈ ಇತ್ತು. ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನು ಚಿಂತೆ ಮಾಡತ್ತಾರ ಏನು ಇಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಎಲ್ರಿಗೂ. ಆಗ್ತದೆ ಅಲ್ಲ ಈಗ ಈ ಕ್ಲೈಮೇಟ್ ಹೇಗಿದೆ ಅಂದ್ರೆ ಸ್ನೇಹಿತರೆ, ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಬೇಗನೆ ಅಲರ್ಜೀಸ್ ಆಗ್ತದೆ. ನಾನು ಡಾಕ್ಟರ್ಗೆ ಹೇಳ್ತಾ ಇದ್ದೆ, ನಾನು ಏನಂತ ಹೇಳಿದೆ ಡಾಕ್ಟರ್ಗೆ, ಇವಳಿಗೆ ಎವ್ರಿ ಮಂತ್ ಬರ್ತದೆ ಡಾಕ್ಟರ್, ಈ ತರ ಶೀತ ಆಗ್ತದೆ, ಏನ್ ಮಾಡೋದು, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನಾನು ಡಾಕ್ಟರ್ ಕೇಳ್ತಾ ಇದ್ರೆ ಡಾಕ್ಟರ್ ಅಂದ್ರು ನೀವು ಲಕ್ಕಿ ಇದೀರಾ, ತಿಂಗಳಲ್ಲಿ ಒಂದೇ ಸತಿ ನಿಮಗೆ ಬರ್ತಾ ಇರೋದು, ಬೇರೆಯವ್ರಿಗೆಲ್ಲ 2-3 ಸತಿ ಬರ್ತಾ ಇದೆ ಒಂದ್ ತಿಂಗಳ 2 ಸಲ ಬರ್ತಾ ಇದೆ, 3 ಸಲ ಬರ್ತಾ ಇದೆ, ನೀವು ಲಕ್ಕಿ ಇದ್ರೆ ಒಂದೇ ಸಲ ಆಗ್ತಾ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ಅಂದ್ರೆ ಅಷ್ಟೊಂದು ಸಿವಿಯರ್ ಆಗಿದೆ ಆಚೆ ಕಡೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಸ್ವಲ್ಪ ಯಾರ್ಯಾರ ಮನೇಲಿ ಮಕ್ಕಳಿದೆ ಸ್ನೇಹಿತರೆ, ಸ್ವಲ್ಪ ಎಲ್ಲರೂ ಹುಷಾರಾಗಿದೆ. ಸ್ವಲ್ಪ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗೋ ಟೈಮ್ ಇದು. ಯಾಕಂತಂದ್ರೆ ಇವಾಗ ಕ್ಲೈಮೇಟ್ ವಿಂಟರ್ ಸೀಸನ್ ಇಂದ ಇವಾಗ ಸಮ್ಮರಿಗೆ ಹೋಗ್ತಾ ಇದೆ ಇವಾಗ. ಸೊ ಎವ್ರಿ ಸೀಸನ್ ಕೂಡ ಈ ತರ ಕ್ಲೈಮೇಟ್ ಚೇಂಜ್ ಆಗ್ಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ, ನಮಗೆ ಹುಷಾರಿಲ್ಲ ಮನೇಲಿ, ಇನ್ ಮಕ್ಕಳಿಗಂತೂ ಆಗದೆ ಅದು. ಸೊ ಅದನ್ನೇ ಹೇಳಿದ್ರು ಡಾಕ್ಟರ್ ನಮ್ಗೆ. ನಾವು ನಿಮ್ಗೆಲ್ಲ ಹೇಳೋಣ ಅಂತ ಅನ್ಕೊಂಡ್ವಿ, ಸ್ವಲ್ಪ ಹೇಳಿದ್ರೆ ಅವೇರ್ನೆಸ್ ಇರುತ್ತೆ ಎಲ್ರಿಗೂ ಅಂತ ಅನ್ಕೊಂಡ್ಬಿಟ್ಟು. ಇವಾಗ ಮಲ್ಕೊಂಡಿದ್ದಾಳೆ ನಿಧಿ ಇಲ್ಲೇ ಕಾರಲ್ಲಿ. ಸೊ ಹೋಗ್ತಾ ಖುಷಿ ಪಿಕಪ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತೀವಿ ಸ್ನೇಹಿತರೆ ಡೈರೆಕ್ಟ್ ಆಗಿ. ಮನೆಗೆ ಹೋದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ ನಿಮ್ಮೆಲ್ರಿಗೂ. ಸೊ ನೋಡಿ ಸ್ನೇಹಿತರೆ, ಫೈನಲ್ ಮನೆಗೆ ಬಂದ್ಬಿಟ್ಟು ರೀಚ್ ಆದ್ವಿ. ಊಟ ಮಾಡಕ್ಕೆ ಕುತ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿದ್ವಿ ವ್ಲಾಗ್ ಮಾಡೋದು ಬೇಡ ಅಂದ್ಬಿಟ್ಟು. ಯಾಕೆ ಅಂತ ಇವರಿಬ್ರು ಹೇಳ್ತಾರೆ ಕೇಳಿ. ಪೂಜಾ ಮುನಿ ಇದ್ದೇ ಕೂತಾರೆ. ಯಾಕಂದ್ರೆ ನಮ್ಮಿಬ್ರು ಮಕ್ಕಳು ಮಲ್ಕೊಂಡಿದ್ದಾವೆ ಇಲ್ಲೊಂದು ರೂಮಲ್ಲಿ ಅದಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಂದು ರೂಮಲ್ಲಿ ಒಂದು ಪಾಪು ಮಲ್ಕೊಂಡಿದೆ, ಈ ಕಡೆ ಸೈಡ್ ಒಂದು ರೂಮಲ್ಲಿ ಒಂದು ಪಾಪು ಮಲ್ಕೊಂಡಿದೆ. ಇವಾಗ ನಾವು ಊಟ ಮಾಡ್ಕೊಂಡ್ಬಿಟ್ಟು ಸ್ನೇಹಿತರೆ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ನಾವು ನಿತಿನಿಂದ ಕಾರನ್ನ ಒಂದ್ ಸ್ವಲ್ಪ ರಿಪೇರಿ ಕೊಟ್ಟಿದ್ವಿ, ಅದನ್ನ ತರಕ್ ಹೋಗ್ತಾ ಇದೀವಿ. ಆಕ್ಚುಲಿ ಏನಾಗಿತ್ತು ಅಂತಂದ್ರೆ, ಸುಮಾರು ದಿವಸ ಮುಂಚೆ ನಾನೇ ಆಲ್ಮೋಸ್ಟ್ 1 ವರ್ಷದಿಂದನ
ಒಂದು ವರ್ಷ ಹಿಂದೆ ಅವ್ನ ಕಾರಿಗೆ ನಾನೇ ಸ್ಕ್ರಾಚ್ ಹಾಕ್ಬಿಟ್ಟಿದ್ದೆ. ಅದು ಹೆಂಗಾಗಿತ್ತು ಗೊತ್ತಾ ಕತೆ? ಅದು ಎಲ್ಲೋ ಹೋಗಿದ್ರು ನಾವು, ಎಲ್ಲೋ ಹೋಗಿದ್ವಿ ನಾವು, ಅಲ್ಲಲ್ಲ ಎಲ್ಲೋ ಹೋಗಿದ್ವಿ ದೂರ, ನಾವು ತುಂಬಾ ದೂರ ಹೋಗಿದ್ವಿ ಸ್ನೇಹಿತರು. ನಾವು ಅಲ್ಲಿಂದ ದಾರಿ ಉದ್ದಕ್ಕೆ ಬರ್ತಾನೆ ಹೇಳ್ತಾನೆ ಬರ್ತಾ ಇದೀನಿ, ನಾನು ನನ್ನ ಲೈಫಲ್ಲಿ ಇನ್ನೂ ತನಕ ಕಾರ್ ಸ್ಕ್ರಾಚ್ ಹಾಕಿಲ್ಲ, ಗುದ್ದಿಲ್ಲ, ಆಕ್ಸಿಡೆಂಟ್ ಮಾಡಿಲ್ಲ. ಅದು ಹೇಳ್ತಾನೆ ಬಂದಿದ್ದೀನಿ ಮನೆಗೆ ಬಂದ ಮೇಲೆ ಅವ್ನ ಪಕ್ಕ ಕೂತಿದ್ದೆ ಸ್ನೇಹಿತರು. ನಾನು ಮನೆಗೆ ಬಂದು ರೀಚ್ ಆದ್ವಿ, ನಮ್ಮ ಅಕ್ಕನ ಮನೆ ಹತ್ರ ಕಾರ್ ಪಾರ್ಕ್ ಮಾಡ್ತಾ ಇದೀವಿ. ಅಲ್ಲಿ ನಾನೇನಂತ ಹೇಳಿದ್ರೆ ಪಕ್ಕದ ಒಂದು ದೊಡ್ಡ ಕಲ್ಲಿತ್ತು. ನಾನು ಎತ್ತಿ ನೀನು ಟಚ್ ಮಾಡ್ಬಿಡ್ತೀಯಾ, ಗಾಡಿ ಗಂಡ್ರ ಆಗ್ಬಿಡುತ್ತೆ, ನನಗೆ ಕೂಡ ನಾನು ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಅವ್ನ ಕರ್ನ ನಾನು ಇಸ್ಕೊಂಡೆ ಪಾರ್ಕ್ ಮಾಡಕ್ಕೆ. ಇಸ್ಕೊಂಡ್ಬಿಟ್ಟು ಆಕ್ಚುಲಿ ಏನಾಯ್ತು ಗೊತ್ತಾ, ಅವ್ನು ನನಗೆ ನಿತಿನ್ ಬಾ 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 ಅಂತ ಹೇಳ್ತಾ ಇದ್ದ. ನನ್ನ ಸ್ಲಿಪ್ಪರ್ ಸ್ವಲ್ಪ ಕರೆಕ್ಟ್ ಆಗಿರ್ಲಿಲ್ಲ, ನನ್ನ ಸ್ಲಿಪ್ಪರ್ ಸ್ಲಿಪ್ ಆಗ್ಬಿಡ್ತು ಒಳಗಡೆ ಎಕ್ಸಲೇಟರ್ ಮೇಲಿಂದ, ಕಾರ್ ಬ್ರೇಕ್ ಮೇಲಿಂದ. ಗಾಡಿ ಜುರ್ಕ್ ಅಂತ ಬಂದ್ಬಿಡ್ತು, ಸೈಡಿಗೆ ಕಡ್ರ ಅಂತ ಫುಲ್ ಸ್ಕ್ರಾಚ್ ಬಿದ್ದು ಗಾಡಿ ಫುಲ್ ಡೋರ್ ಎಲ್ಲ ಸ್ಕ್ರಾಚ್ ಆಗ್ಬಿಟ್ಟಿತ್ತು. ಸೊ ಇವಾಗ ಟೈಮ್ ಕಾಲ ಕೂಡ ಬಂದಿದೆ, 1 ವರ್ಷ ಆದ್ಮೇಲೆ ಅದನ್ನ ಮಾಡಿಸ್ತಾ ಇದೀವಿ. ಇವಾಗ ಆಗಿದೆ ಅಂತ ರೆಡಿ, ಅದನ್ನ ತಗೊಂಡ್ಬರೋಣ ಸ್ನೇಹಿತರೆ. ಫಸ್ಟ್ ಊಟ ಮಾಡ್ಕೊಂಡು ಆದ್ಮೇಲೆ ಅದನ್ನ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಿಮಗೆ ನಾನು ಹೇಳಿದ್ದೆ ನಿತಿನ್ ಅವ್ರ ಕಾರ್ ತೊಳಕ್ ಹೋಗ್ತಾ ಇದೀವಿ ಅಂತ. ಇಲ್ಲಿ ನೋಡಿ ನಿತಿನ್ ಅವ್ರ ಕಾರ್ ಇಲ್ಲೇ ಇದೆ. ಇವಾಗ ಈ ಕಾರ್ನ ನಾವು ತಗೊಂಡೋಗಿ ಬಂದಿದ್ದೀವಿ ಮನೆಗೆ. ಈ ಒಂದು ಪೇಂಟಿಂಗ್ ಕೆಲಸ ಅಂತ ಹೇಳಿದ್ದೆ, ನಾನೊಂದು ದೊಡ್ಡ ಕಾರಣಮ ಮಾಡಿದ್ದೆ ನಿತಿನ್ ಕಾರಿಗೆ. ಕತೆ ಅಂತ ನಿಮ್ಗೆ ಅವಾಗ ಹೇಳಿದ್ರೆ ಏನಾಗಿತ್ತು ಅಂತ, ಇಲ್ಲಿ ಮತ್ತೆ ಇಲ್ಲಿ ಒಂದು 2 ದೊಡ್ಡ ಇಷ್ಟು ಅಗಲ ಸ್ಕ್ರಾಚ್ ಆಗಿತ್ತು ಸ್ನೇಹಿತರೆ. ಆ ಸ್ಕ್ರಾಚ್ ನ ತೆಗೆದು ನೀಟಾಗಿ ಪೇಂಟ್ ಮಾಡಿದ್ದಾರೆ. ಹೆಂಗ್ ಕಾಣ್ತದೆ ಸಕ್ಕದಾಗಿ ಪೇಂಟ್ ಆಗಿದೆ ಫುಲ್ಲು. ನೋಡಿ ಇಲ್ಲೇ ಇದ್ದಾರೆ ವರ್ಕರು, ಇವರೇ ಎಲ್ಲ ಪೇಂಟ್ ಎಲ್ಲ ಮಾಡಿದ್ವಿ. ಇವಾಗ ಫುಲ್ ವರ್ಕ್ಶಾಪ್ ಇದೆ. ಈ ವರ್ಕ್ಶಾಪ್ ಅಲ್ಲಿ ಪೇಂಟಿಂಗ್ ಇವೆಲ್ಲ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾರೆ. ಇದೊಂದೇ ಅಲ್ಲ, ಒಳ್ಳೊಳ್ಳೆ ದೊಡ್ಡ ಕಾರ್ ಇದೆ. ಪಕ್ಕದಲ್ಲಿ BMW ಕಾರ್ ನಿಂತ್ಕೊಂಡಿದೆ ಇಲ್ಲೇ ನೋಡಿ. BMW ಕಾರ್ ಇದೆಲ್ಲ ಪಕ್ಕದಲ್ಲಿ ಮೇಜರ್ ಕೆಲಸಗಳು ಮಾಡ್ತಾರೆ ಸ್ನೇಹಿತರೆ ಈ ಜಾಗದಲ್ಲಿ. ಅದೇ ಜಾಗದಲ್ಲಿ ತಗೊಂಡ್ಬಿಟ್ಟು ನಮ್ಮ ಕಾರ್ನ ಕೊಟ್ಟಿದ್ದೀವಿ. ಇವಾಗ ಕಾರ್ ತಗೊಂಡು ಹೋಗೋಣ ಡೆಲಿವರಿ ತಗೊಂಡೋಗ್ಬಿಟ್ಟು ಮನೆ ತಿಂದಿಸ್ತಾ ಇದ್ದಾರೆ ಮತ್ತೆ ನಿಮಗೆ. ನಿಧಿ ಏನ್ ಮಾಡಿದ್ರು ಸಂಭವ ಇಲ್ಲ, ಅವಳಿಗೆ ಕಂಟಿನ್ಯೂಸ್ ಅಳ್ತಾನೆ ಇದ್ದಾಳೆ. ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತದೆ. ಡಾಕ್ಟರ್ ತುಂಬ ಕರ್ಕೊಂಡು ಬಂದಾಯ್ತು. ಇನ್ನು ಏನ್ ಮಾಡ್ಬೇಕಮ್ಮ, ನಿನ್ಸಲ ಒಂದು ಕಲ್ಲಂಗಡಿ ಹಣ್ಣು ತಗೊಂಬಂದು ಇಲ್ಲಿ ನೋಡಿ. ಇಲ್ಲಿ ಪೂಜಾ ಅಂತ ಇವಾಗ ಕಲ್ಲಂಗಡಿ ಹಣ್ಣಿಗೆ ಕಟ ಕಟ ಅಂತ ಪೂಜಾ ತಲೆ ಕಟ್ ಮಾಡೋದು ಕಟ್ಟಾಗಬೇಕು. ಇವಾಗ ತಲೆ ಎಲ್ಲ ಕಟ್ ಆಗ್ಬಿಟ್ಟು ಪೀಸ್ ಟೆನ್ಷನ್ ಇದೆ. ಪೀಸ್ ಮಿಕ್ಸಿ ಗ್ರೈಂಡರ್ ಹಾಕ್ಬಿಟ್ಟು ಜ್ಯೂಸ್ ಆಗ್ಬಿಟ್ಟಿದೆ. ಫುಲ್ ಸ್ವೀಟ್ ಆಗಿರೋ ಕಲ್ಲಂಗಡಿ ಅಂತ ನೋಡಿ ಸ್ನೇಹಿತರೆ. ನಾನು ಡಾಕ್ಟರ್ ಹೇಳಿದ್ರು ಅವಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಡ್ರಿ, ಸ್ವಲ್ಪ ಹೈಡ್ರೇಟೆಡ್ ಇರ್ಲಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಕಾರ್ ತಗೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ವಾಟರ್ ಮೆಲನ್ ತಗೊಂಡ್ಬಂದೆ ತಿನ್ಸೋಣ ಅಂತ ಅಂದ್ಬಿಟ್ಟು. ಅದು ನಾವು ತಿನ್ಸ್ಬಾರ್ದ ಏನಿಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಜ್ವರ ಇದೆಯಲ್ಲ ಅದಕ್ಕೆ ತಿನ್ಸ್ಬಾರ್ದ ಅಂತ ಅನ್ಕೊಂಡಿದ್ವಿ. ಬಟ್ ಡಾಕ್ಟರ್ ತಿನ್ಸಿ ಅಂತ ಹೇಳಿದ್ರು. ಯಾವಾಗ್ಲೂ ಹೈಡ್ರೇಟೆಡ್ ಇರ್ಬೇಕಂತೆ, ಫ್ರೂಟ್ಸ್ ಎಲ್ಲ ತಿನ್ಸ್ತಾನೆ ಇರ್ಬೇಕಂತೆ. ಸೊ ಅದಕ್ಕೆ ತಗೊಂಬಂದಿ ನೋಡೋಣ ತಿನ್ತಾಳ ಇಲ್ಲ ಅಂತ ಅಂದ್ಬಿಟ್ಟು. A few moments later. ಸೊ ನೋಡಿ ಸ್ನೇಹಿತರೆ, ನಿಧಿ ಅಂತೂ ಅಳದೇ ಕಮ್ಮಿ ಮಾಡ್ತಾ ಇಲ್ಲ. ನಾವು ಕಲ್ಲಂಗಡಿ ಎಲ್ಲ ಕಟ್ ಮಾಡಿ ಸ್ವಲ್ಪ ತಿನ್ಸಕ್ಕೂ ಟ್ರೈ ಮಾಡಿದ್ವಿ ಒಳಗೆ, ಬಟ್ ಅವಳು ತಿನ್ನಕ್ಕೆ ರೆಡಿ ಇಲ್ಲ. ಗೊತ್ತಾಗ್ತಲ್ಲ ಏನಾಗ್ತದೆ ಅಂತ ಅಂದ್ಬಿಟ್ಟು. ಪಾಪ ಅವಳಿಗೆ ಒಳಗಡೆ ಹುಷಾರಿಲ್ಲ, ಮೈಯೆಲ್ಲ ಒಂಥರ ಸಂಕಟ ಆಗ್ತಾರೆ ತಗೊಳತ್ತೆ. ಆ ರೀತಿಯಿಂದ ಆತರ ಮಾಡ್ತಾಳೆ. ಪೂಜಾ ಇವಾಗ ನಿಧಿ ಒಳಗಡೆ ಕರ್ಕೊಂಡು ಹೋಗ್ಯಾರ ಮಲಗ್ಸಕ್ಕಂತ ಅಂದ್ಬಿಟ್ಟು ಸ್ವಲ್ಪ ಮಲಗಿಸ್ಬಿಡ್ಲಿ ಅಂತ ಅನ್ಕೊಂತಾ ಇದೀವಿ. ಇದು ನೋಡಿ ಸ್ನೇಹಿತರೆ, ನಮ್ದು ಈ ಪಾಪು ಏನ್ ಮಾಡ್ತಾ ಇತ್ತು ಇಲ್ಲಿ. ಒಂದ್ ಪಾಪು ನಿಧಿ ಅಂತೂ ತಿಂತಲ್ಲ. ಈ ಪಾಪು ನೋಡಿ ಈ ತರ ನಿಮ್ಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ, ಸುಮಾರು ಜನರಿಗೆ ಗೊತ್ತಿರುತ್ತೆ. ಇದು ಒಂಥರ ಸಕ್ಕರ್ ತರ ಇರುತ್ತೆ ಒಳಗಡೆ. ಅದನ್ನ ಒಳಗಡೆ ಹಣ್ಣು ಹಾಕ್ಬಿಟ್ಟು ಹಿಂಗೆ ಮುಚ್ಚಿಬಿಟ್ಟು ಹಿಂಗ್ ಕೊಟ್ಟು ಅದ್ರ ಬಾಯ್ ಅದು ಹೋಲ್ ಇರುತ್ತೆ ಮೇಲ್ಗಡೆ, ಇದರಿಂದ ಜ್ಯೂಸ್ ಬರುತ್ತೆ. ಅದನ್ನ ಪಾಪು ಕೊಟ್ಬಿಟ್ರೆ ಆಯ್ತು. ಕಚ್ತಾ ಅದ್ರ ಜ್ಯೂಸ್ ಎಲ್ಲ ಪಾಪು ಬಾಯಲ್ಲಿ ಹೋಗುತ್ತೆ. ನೋಡಿ ಸರಿಯಾಗಿ ಎಂಜಾಯ್ ಮಾಡ್ತಾಳೆ ಅವಳು. ಚೆನ್ನಾಗಿದ್ಯಾ ಅದಿತಿ, ಚೆನ್ನಾಗಿದ್ಯಾ? ಟೈಮ್ ಬಂದ್ಬಿಟ್ಟು ಇವಾಗ 5 ಗಂಟೆ ಆಗ್ತದೆ ಸ್ನೇಹಿತರೆ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಂತೆ. ಯಾಕಂದ್ರೆ ಇನ್ನು ಮುಂದೆ ಮಾಡಕ್ಕೆ ನನಗೂ ಅಷ್ಟು ಸರಿ ಅನ್ನಿಸ್ತಲ್ಲ, ಯಾಕಂದ್ರೆ ಅವಳು ಕಂಟಿನ್ಯೂಸ್ ಆಗಿ ಹೇಳ್ತಾಳೆ. ಸೊ ಅವಳು ಹೆಲ್ತ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಂತೆ. ಸೊ ಇವಾಗ ನಾನು ಈ ಬ್ಲಾಗ್ ಎಂಡ್ ಮಾಡ್ಬಿಟ್ಟು ಮತ್ತೆ ಎಡಿಟ್ ಬೇರೆ ಮಾಡ್ಕೊಬೇಕು. ನಿಮ್ಗೆಲ್ಲ ಹೇಳಿದ್ದೆ ನಾನು ವಾರದಲ್ಲಿ 3 ಬ್ಲಾಗ್ ಬರುತ್ತೆ ಅಂತ. ಈಗ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು. ನೀವೆಲ್ಲ ನೋಡಿದೀರ, ನಾನು ಟ್ಯೂಸ್ಡೇ ಒಂದು ಬ್ಲಾಗ್ ಹಾಕಿದ್ದೀನಿ, ಮತ್ತೆ ಥರ್ಸ್ಡೇ ಒಂದು ಬ್ಲಾಗ್ ಹಾಕಿದೆ, ಮತ್ತೆ ಇವಾಗ ನಾನು ಸಾಟರ್ಡೇ ಕೂಡ ನಾಳೆ, ಅಂದ್ರೆ ಇವತ್ತು ಫ್ರೈಡೇ ಇದೆ, ನಾಳೆ ಸಾಟರ್ಡೇ. ಸೊ ಈ ಬ್ಲಾಗ್ ಸಾಟರ್ಡೇ ಬರುತ್ತೆ. ಸೊ ವಾರದ ಇದೇ ತರ 3 ಬ್ಲಾಗ್ ಬರ್ತಾ ಇರುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.